ಎಲ್ರಿಗೂ ನಮಸ್ಕಾರ. ನಾನು ಡಾಕ್ಟರ್ ಸುಧಾಕರ್ ಅಂತ, ಪ್ರಾಥಮಿಕ ಆರೋಗ್ಯ ಕೇಂದ್ರ ದೊಡ್ಡಹೆಜ್ಜೂರು ವೈದ್ಯಾಧಿಕಾರಿ. ಈ ದಿನ ನಿಮಗೆ ಎಲ್ಲರಿಗೂ ಗೊತ್ತಿರೋಂಗೆ ನಮ್ಮ ಈ ವ್ಯಾಪ್ತಿಯಲ್ಲಿ, ಈ ಪ್ರದೇಶದಲ್ಲಿ ಹಾಡಿಗಳು ಜಾಸ್ತಿ ಆಗಿರೋದ್ರಿಂದ ಸ್ವಲ್ಪ ಅವರಿಗೆ ಬಾಲ್ಯ ವಿವಾಹದ ಬಗ್ಗೆ ಅರಿವು ತೀರಾ ಕಡಿಮೆ ಇದೆ. ಅದ್ರ ಬಗ್ಗೆ ನಾನು ಒಂದೆರಡು ಮಾತು ಹೇಳಬೇಕು ಅನ್ಕೋತಾ ಇದ್ದೀನಿ. ಒಂದು, ಬಾಲ್ಯ ವಿವಾಹ ಅಂದರೆ 18 ವರ್ಷದ ಕೆಳಗಡೆ ಇರುವಂಥ ಯಾವುದೇ ಹೆಣ್ಮಗು ವಿವಾಹ ಆಗಬಾರ್ದು. ಆಯಿತು ಅಂದರೆ ಅದನ್ನು ಬಾಲ್ಯ ವಿವಾಹ ಅಂತೀವಿ. ಏನು ನಮ್ಮ ಗೌರ್ಮೆಂಟ್ ಆಫ್ ಇಂಡಿಯಾ ಸೆಟ್ ಮಾಡಿರೋದು ಏಜ್ ಇದೆ, ಅದು 18. ಸೊ ಅದನ್ನು ಯಾಕೆ ಸೆಟ್ ಮಾಡಿದ್ರೆ ಅಂದರೆ ಅವ್ರು ಫಿಸಿಕಲಿ, ಮೆಂಟಲಿ, ಎಮೋಷ್ನಲಿ ಆ ಲೆವೆಲ್ಗೆ ಅವರು ಅಂಡರ್ಸ್ಟ್ಯಾಂಡಿಂಗ್ ಬರಬೇಕು ಅಂದರೆ ಅಷ್ಟು ಬೇಕಾಗುತ್ತೆ ಅಂತ ಮಿನಿಮಮ್ ಏಜ್ ಅಂತ ಮಾಡಿರ್ತಾರೆ. ಅಂದರೆ 18 ಮಿನಿಮಮ್ ತುಂಬಿದ ಮೇಲೆ ಮದುವೆ ಆಗಬೇಕು ಅನ್ನೋದು. ಆದರೆ ಅದೇ ಗಂಡಸರಿಗೆ 21, ಹೆಣ್ಮಗುಗೆ 18. ಆದ್ರೂ ಇಷ್ಟೆಲ್ಲ ಜಾಗೃತಿ ವಹಿಸಿದ್ರು ಸ್ವಲ್ಪ ಜನಕ್ಕೆ, ಅಂದರೆ ನಮ್ಮ ಈ ಹಾಡಿಗಳಲ್ಲಿ ಸ್ವಲ್ಪ ಅವರಿಗೆ ಅರಿವು ಕಡಿಮೆ ಇರೋದ್ರಿಂದ ಈ ಜನಜಾಗೃತಿ ಮೂಡಿಸೋದಕ್ಕೆ ಈ ವಿಡಿಯೋ ಮಾಡ್ತಿರೋದು. ಒಂದು, ಈಗ ಹೊಸ ಕಾಯ್ದೆನೂ ಬಂದಿದೆ, ಪೋಕ್ಸೋ ಅಂತ. ಅಂದರೆ ಈಗ ಚೈಲ್ಡ್ ಮ್ಯಾರೇಜೇ ಆಗಬೇಕು ಅಂತಿಲ್ಲ. ಯಾವುದೇ ಹೆಣ್ಮಗು ಪ್ರೆಗ್ನೆಂಟ್ ಆದರೆ ಅದು ಪೋಕ್ಸೋ ಅಡಿಯಲ್ಲಿ ಬರುತ್ತೆ. ಅದು ಮ್ಯಾರೇಜ್ ಆದರೂ ಸಹಿತ ಅದು ಶಿಕ್ಷಾರ್ಹ ಅಪರಾಧ. ಅದೊಂದು ನೆನಪಿರಲಿ. ಯಾಕಂದರೆ ನಾವು ಮದುವೆ ಆಗಿದ್ದೀವಿ, ನಮ್ಗೆ ಇಷ್ಟ ಬಂದಂಗೆ 15 ವರ್ಷಕ್ಕೆ 16 ವರ್ಷಕ್ಕೆ ಮದುವೆ ಆಗಿದ್ದೀವಿ, ಪ್ರೆಗ್ನೆಂಟ್ ಆಗಿದ್ದೀವಿ ಅಂದರೆ ಅದು ನಮ್ಗೆ ತಪ್ಪಲ್ಲ ಅಂತ ಅಲ್ಲ. ಇಬ್ಬರು ಒಪ್ಪಿಗೆ ಆಗಿ ಮದುವೆ ಆದ್ರೂ ಕಾನೂನು ರೀತಿಯಲ್ಲಿ ಅದು ತಪ್ಪಾಗುತ್ತೆ. ಅದನ್ನು ಇಂಟಿಮೇಟ್ ಮಾಡೋದು, ಅದಕ್ಕೆ ಪೋಕ್ಸೋ ಕಾಯ್ದೆ ಅಂತಲೇ ಸಪ್ರೇಟಾಗಿ ಬಂದಿರೋದು. ಮತ್ತು ಇನ್ನೊಂದೇನೆಂದರೆ, ಇದು ಯಾಕೆ ಮಾಡಬಾರ್ದು, ಡಿಸ್ಅಡ್ವಾಂಟೇಜಸ್ ಏನು ಅಂದರೆ ಇದರಿಂದ ಅಡ್ಡ ಪರಿಣಾಮಗಳು ಏನಾಗುತ್ತೆ ಈ ಬಾಲ್ಯ ವಿವಾಹ ಆಗೋದ್ರಿಂದ ಅಂದರೆ, ಒಂದು, ದೈಹಿಕವಾಗಿ ಹೆಣ್ಮಗು ರೆಡಿ ಇರೋಲ್ಲ. ಒಂದು ಏನಂದರೆ, ಅವ್ರದ್ದು ಪ್ರೆಗ್ನೆನ್ಸಿ ಏನಾದರೂ ತೀರಾ 18 ಒಳಗಡೆ ಆಯ್ತಂದರೆ ಅವಳಿಗೆ ಮಗುವನ್ನ ಹೇರೋ ಶಕ್ತಿ ಇರೋದಿಲ್ಲ. ಅದರಿಂದ ಕಾಂಪ್ಲಿಕೇಶನ್ ಅಂದರೆ ಪ್ರೆಗ್ನೆನ್ಸಿ ಕಾಂಪ್ಲಿಕೇಶನ್ ಜಾಸ್ತಿ ಆಗುತ್ತೆ. ಅದರಿಂದ ತಾಯಿಗೆ ಮತ್ತು ಹುಟ್ಟೋ ಮಗುಗೆ ಇಬ್ಬರಿಗೂ ಸ್ವಲ್ಪ ದುಷ್ಪರಿಣಾಮ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ, ರಿಸ್ಕ್ ಜಾಸ್ತಿ ಇರ್ತದೆ. ಸೊ ಹೈ ರಿಸ್ಕ್ ಪ್ರೊಫೈಲ್ ಅಂತ ಏನು ಹೇಳ್ತೀವಲ್ಲ ಮ್ಯಾನೇಜ್ಮೆಂಟಲ್ಲಿ, ಅದು ಪ್ರಾಬ್ಲಮ್ ಆಗುತ್ತೆ. ಅದ್ರ ಜೊತೆಗೆ ಅವರು ಆರ್ಥಿಕವಾಗಿಯೂ ಕೂಡ ಸ್ವಲ್ಪ ಸಬಲರಾಗೋದು ಕಷ್ಟ. ಯಾಕಂದರೆ 18 ವರ್ಷದ ಒಳಗಡೆ ಮದುವೆ ಆಗೋದ್ರಿಂದ ಓದು ನಿಂತೋಗುತ್ತೆ. ಅವಳ ಸೋಷಿಯಲ್ ಲೈಫ್, ಅವಳ ಎಜುಕೇಷನ್ನು, ಮತ್ತು ಅವಳದ್ದು ಏನು ನಮ್ಮ ಚೈಲ್ಡ್ ರೈಟ್ಸ್ ಅಂತ ಹೇಳ್ತೀವಿ, ಅವಳು ಎಲ್ಲ ಚೈಲ್ಡ್ ರೈಟ್ಸು ಅಲ್ಲೇ ನಿಂತು ಹೋಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಇದ್ರ ಜೊತೆಗೆ ನಮ್ಮ ಸಮಾಜಕ್ಕೆ ಒಂದು ಏನು ಕೆಟ್ಟ ಪರಿಣಾಮ ಬೀಳುತ್ತೆ ಅಂದರೆ, ಅದೊಂಥರ ಬರ್ಡನ್ ಆದಂಗೆ. ಅದೊಂಥರ ಬರ್ಡನ್ ಅಂದ್ರೆ ಏನು, ತಂದೆ ತಾಯಿಗೂ ಸಾಕೋದು ಕಷ್ಟ, ಮದುವೆ ಆಗಿರೋ ಗಂಡನಿಗೂ ಸಾಕೋದು ಕಷ್ಟ. ಯಾಕಂದರೆ ಅವನು ಬಾಲ್ಯ ವಿವಾಹದಲ್ಲೇ ಬರ್ತಾನೆ. ಹೆಣ್ಮಗು ಚಿಕ್ಕವಳು ಆಗಿರೋದ್ರಿಂದ ಅವಳಿಗೂ ಓದೋ ಚಾನ್ಸಸ್ ಕಡಿಮೆ ಆಗುತ್ತೆ. ಸೊ ಸೋಷಿಯಲ್, ಎಜುಕೇಷನಲ್ ಮತ್ತು ಫೈನಾನ್ಷಿಯಲ್ ಎಲ್ಲನೂ ಬರ್ಡನ್ ಆಗುತ್ತೆ. ಇದಕ್ಕೋಸ್ಕರ ಸ್ವಲ್ಪ ನಿಮಗೆ ಏನಂದರೆ, ನಾವು ರಿಕ್ವೆಸ್ಟ್ ಮಾಡ್ಕೊಳ್ಳೋದೇನೆಂದರೆ, ಯಾರೇ ಇರಲಿ ಬಾಲ್ಯ ವಿವಾಹ ಆಗ್ತಾ ಇದೆ ಅಂದರೆ ಅದನ್ನು ತಡೆಗಟ್ಟೋದಕ್ಕೆ CDPO ಅಂತ ಇರ್ತಾರೆ, ಅವರಿಗೆ ಸ್ವಲ್ಪ ಇನ್ಫಾರ್ಮ್ ಮಾಡಿ, ಅಥವಾ ಎಲ್ಲ ಅಧಿಕಾರಿಗಳು ಅದನ್ನು ಇನ್ಫಾರ್ಮ್ ಮಾಡಿ ಜಾಗೃತಿ ವಹಿಸಬೇಕು ಅಂತ ನಾನು ಕಳಿಕಳಿಯಿಂದ ಕೇಳ್ಕೊತೀನಿ.